ತಂದೆ ತಾಯಿ ಹಾಗೂ ಪತ್ನಿ ಮಕ್ಕಳ ಹೆಸರಿನಲ್ಲಿಯೂ ಭರ್ಜರಿ ಸೇವಿಂಗ್ಸ್ ಇದೆ. ಇತ್ತೀಚೆಗೆ ಅವರು ತಮ್ಮ ಆಸ್ತಿ ಘೋಷಣೆ ಮಾಡಿದಾಗ ಅವರ ಅಕೌಂಟ್ನಲ್ಲಿ ಕ್ಯಾಶ್ ಎಷ್ಟು, ಕೈಯಲ್ಲಿ ಎಷ್ಟು ದುಡ್ಡು ಇಟ್ಟುಕೊಂಡಿದ್ದಾರೆ ಎಲ್ಲವನ್ನು ರಿವೀಲ್ ಮಾಡಿದ್ದಾರೆ. ದಳಪತಿ ವಿಜಯ್ ಅವರು ನಾಮಪತ್ರದಲ್ಲಿ 5 ವರ್ಷಗಳ ವಾರ್ಷಿಕ ಆದಾಯ ಆಸ್ತಿಗಳ ಮಾಹಿತಿಯನ್ನು ನೀಡಿದ್ದಾರೆ. ಇದರಲ್ಲಿ 2021-2022ರ ಆರ್ಥಿಕ ವರ್ಷದಲ್ಲಿ ಮಾತ್ರವೇ ವಿಜಯ್ ಅವರು 237 ಕೋಟಿ ರೂಪಾಯಿ ಹಣವನ್ನು ಗಳಿಕೆ ಮಾಡಿದ್ದಾರೆ. ಅದರ ಹೊರತಾಗಿ ಇನ್ನುಳಿದ ಹಣಕಾಸು ವರ್ಷಗಳಲ್ಲಿ ವಿಜಯ್ ಅವರ ವಾರ್ಷಿಕ ಗಳಿಕೆ 200 ಕೋಟಿ ಸಹ ದಾಟಿಲ್ಲ. ವಿಜಯ್ ಅವರು ಕಳೆದ ಹಣಕಾಸು ವರ್ಷ ಅಂದರೆ 2024-25ರಲ್ಲಿ 184 ಕೋಟಿ ರೂಪಾಯಿಯನ್ನು ಗಳಿಸಿದ್ದಾರೆ. ಇನ್ನು 2023-24ರಲ್ಲಿ 105 ಕೋಟಿ ರೂಪಾಯಿಯನ್ನು ಮಾಡಿದ್ದಾರೆ. 2022-23ರಲ್ಲಿ 198 ಕೋಟಿ ರೂಪಾಯಿಯನ್ನು ಗಳಿಸಿದ್ದಾರೆ. ಇನ್ನು 2021-22ರಲ್ಲಿ 237 ಕೋಟಿ ಮತ್ತು ಕೋವಿಡ್ ಸಮಯವಾದ 2020-21ರಲ್ಲಿ ಕೇವಲ 8 ಕೋಟಿ ರೂಪಾಯಿಯನ್ನು ಗಳಿಕೆ ಮಾಡಿದ್ದಾರೆ. ಇದೀಗ ಅವರ ಬಳಿ ಬರೋಬ್ಬರಿ 625 ಕೋಟಿ ರೂಪಾಯಿ ಆಸ್ತಿ ಇರುವುದಾಗಿ ಘೋಷಣೆ ಮಾಡಿಕೊಂಡಿದ್ದಾರೆ. 404 ಕೋಟಿ ರೂಪಾಯಿ ಚರಾಸ್ತಿ, 220 ಕೋಟಿ ರೂಪಾಯಿ ಸ್ಥಿರಾಸ್ತಿ ಸೇರಿ ವಿಜಯ್ ಬಳಿ 625 ಕೋಟಿ ರೂಪಾಯಿ ಆಸ್ತಿ ಇದೆಯಂತೆ. ಇನ್ನು ಬ್ಯಾಂಕ್ನಲ್ಲಿ ಯಾವುದೇ ರೀತಿಯ ಸಾಲ ಇಲ್ಲ. ಐಷಾರಾಮಿ ಕಾರು, ಅವರ ಪತ್ನಿಯ ಹೆಸರಿನಲ್ಲಿ 25 ಕೋಟಿ ರೂಪಾಯಿ ಆಸ್ತಿ ಇದೆ ಎನ್ನಲಾಗ್ತಾ ಇದೆ. ವಿಜಯ್ ಅವರು ಟಿವಿಕೆ ಪಕ್ಷವನ್ನು ಸ್ಥಾಪಿಸಿದ್ದು ತಮಿಳುನಾಡು ವಿಧಾನಸಭೆ ಚುನಾವಣೆಗೆ ಬಹುತೇಕ ಎಲ್ಲ ಕ್ಷೇತ್ರಗಳಿಂದಲೂ ಸ್ಪರ್ಧಿಗಳನ್ನು ಕಣಕ್ಕೆ ಇಳಿಸಿದ್ದಾರೆ. ಸ್ವತಃ ವಿಜಯ್ ಅವರು ತಿರುಚಿ ಈಸ್ಟ್ ಮತ್ತು ಪೆರಂಬೂರು ಕ್ಷೇತ್ರದಿಂದ ಚುನಾವಣೆಗೆ ಸ್ಪರ್ಧೆ ಮಾಡಲಿದ್ದಾರೆ. ಭರ್ಜರಿಯಾಗಿ ಚುನಾವಣೆ ಪ್ರಚಾರವನ್ನು ಸಹ ಮಾಡ್ತಿದ್ದಾರೆ. ಫಲಿತಾಂಶ ಏನಾಗುತ್ತದೆಯೋ ಅನ್ನೋದನ್ನು ಮಾತ್ರ ಕಾದು ನೋಡಬೇಕಾಗಿದೆ. ಇನ್ನು ತಮಿಳುನಾಡು ವಿಧಾನಸಭಾ ಚುನಾವಣೆ ಹತ್ತಿರದಲ್ಲಿದೆ. ಎಲ್ಲ ಪಕ್ಷಗಳು ಮುಗಿಬಿದ್ದು ಪ್ರಚಾರವನ್ನು ಮಾಡ್ತಾ ಇವೆ. ಜನರನ್ನು ತನ್ನತ್ತ ಸೆಳೆಯುವುದಕ್ಕೆ ವಿವಿಧ ರೀತಿಯ ಆಫರ್ಗಳನ್ನು ಕೊಡ್ತಾ ಇವೆ. ಹಾಗೆ ಪಕ್ಷಗಳು ಬೀದಿಗಿಳಿದು ಪ್ರಚಾರವನ್ನು ಮಾಡ್ತಾ ಇವೆ. ಈ ಬಾರಿ ನಟ ವಿಜಯ್ ಪಕ್ಷ ಇದೇ ಮೊದಲ ಬಾರಿಗೆ ಚುನಾವಣಾ ಅಖಾಡಕ್ಕೆ ಇಳಿದಿರೋದ್ರಿಂದ ಎಲ್ಲರಲ್ಲೂ ಸಹ ಕುತೂಹಲ ಮೂಡಿದೆ. ಇನ್ನು ತಮಿಳುನಾಡಿನ ಚುನಾವಣೆ ಮೇಲೆ ಮತ್ತಷ್ಟು ಕುತೂಹಲ ಇದೆ. ನಿನ್ನೆಯಷ್ಟೇ ಟಿವಿಕೆ ಪಕ್ಷದ ಮುಖ್ಯಸ್ಥ ಹಾಗೂ ನಟ ವಿಜಯ್ ಪೆರಂಬೂರಿನಿಂದ ನಾಮಪತ್ರವನ್ನು ಸಲ್ಲಿಸಿದರು. ಇದೇ ವೇಳೆ ವಿಜಯ್ ಘೋಷಣೆ ಮಾಡಿಕೊಂಡಿರುವ ಆಸ್ತಿಯ ಬಗ್ಗೆ ನ್ಯಾಷನಲ್ ಲೆವೆಲಲ್ಲಿ ಚರ್ಚೆ ಆಗ್ತಾ ಇದೆ. ಹೆಚ್ಚು ಕಡಿಮೆ 700 ಕೋಟಿ ರೂಪಾಯಿ ಆಸ್ತಿ ಹೊಂದಿರುವ ವಿಜಯ್ ತಮಿಳರಷ್ಟೇ ಅಲ್ಲ, ದೇಶದ ಜನರ ಗಮನವನ್ನು ಸೆಳೆದಿದ್ದಾರೆ. ಈ ಬೆನ್ನಲ್ಲೇ ಅವರ ವಿರುದ್ಧ ಮತ್ತೊಂದು ಕಡೆ ದೂರು ದಾಖಲಾಗಿದೆ. ವಿಜಯ್ ವಿರುದ್ಧ ನೀತಿ ಸಂಹಿತೆ ಉಲ್ಲಂಘನೆ ಎಂಸಿಸಿ ಆರೋಪದ ಅಡಿಯಲ್ಲಿ ಚೆನ್ನೈನ ಪೆರಾವಲ್ಲೂರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಚುನಾವಣಾ ಪ್ರಚಾರದಲ್ಲಿ ಬ್ಯುಸಿಯಾಗಿರುವ ವಿಜಯ್ ವಿರುದ್ಧ ಇಂದು ಪೊಲೀಸರು ಎಫ್ಐಆರ್ ಅನ್ನು ದಾಖಲು ಮಾಡಿಕೊಂಡಿದ್ದಾರೆ. ಅಷ್ಟಕ್ಕೂ ಅಂತಹದ್ದೇನಾಯಿತು ಅಂತ ನೋಡೋದಾದರೆ, ಕ್ಷೇತ್ರದಲ್ಲಿ ಚುನಾವಣೆ ನೀತಿ ಸಂಹಿತೆ ಜಾರಿಯಲ್ಲಿದ್ದು ಹೆಚ್ಚು ಜನ ಸೇರಿ ಕ್ಯಾಂಪೇನ್ ಮಾಡಿದ್ದಕ್ಕಾಗಿ ಅವರ ವಿರುದ್ಧ ಫ್ಲೈಯಿಂಗ್ ಸ್ಕ್ವಾಡ್ ಅಧಿಕಾರಿ ಕುಮಾರ್ ದೂರು ನೀಡಿದ್ದಾರೆ. ಅದರ ಆಧಾರದಲ್ಲಿ ಮಾದರಿ ನೀತಿ ಸಂಹಿತೆಯ ಉಲ್ಲಂಘನೆ ಸೇರಿದಂತೆ 5 ವಿಭಾಗಗಳ ಅಡಿಯಲ್ಲಿ ವಿಜಯ್ ವಿರುದ್ಧ ಪ್ರಕರಣ ದಾಖಲಿಸಲಾಗಿದೆ ಎಂದು ಪೊಲೀಸರು ಮಾಹಿತಿ ನೀಡಿದ್ದಾರೆ. ಪ್ರಕರಣ ದಾಖಲಾಗ್ತಿದ್ದಂತೆ ಭದ್ರತಾ ಸಮಸ್ಯೆ ಉಂಟಾಗಬಹುದೆಂಬ ಕಾರಣಕ್ಕೆ ವಿಜಯ್ ಅವರು ಪೂರ್ಣ ನಿಗದಿಯಂತೆ ಈಗಾಗಲೇ ಆಯೋಜಿಸಲಾಗಿದ್ದ 2 ಕಡೆಗೆ ನಡೆಯಬೇಕಿದ್ದಂತಹ ಚುನಾವಣೆ ಪ್ರಚಾರ ಕಾರ್ಯವನ್ನು ಸದ್ಯಕ್ಕೆ ರದ್ದುಗೊಳಿಸಿದ್ದಾರೆ. ನಿಯಮ ಉಲ್ಲಂಘನೆ ಆಗಿದ್ದೇಗೆ ಎಂದು ನೋಡೋದಾದರೆ, ಸೋಮವಾರ ವಿಜಯ್ ಅವರು ರ್ಯಾಲಿ ವೇಳೆ 30 ಧ್ವನಿವರ್ಧಕ ಬಳಸಿದ್ದಾರೆ. ಆಂಬ್ಯುಲೆನ್ಸ್ಗೆ ದಾರಿ ಬಿಡದೆ ಬ್ಲ್ಯಾಕ್ ಮಾಡಿದ್ದಾರೆ. 5,000ಕ್ಕೂ ಹೆಚ್ಚು ಜನರನ್ನು ಗುಂಪುಗೂಡಿಸಿ ಕಾರ್ಯಕ್ರಮ ಮಾಡಿದ್ದಾರೆ. ಇದರಿಂದ ಸಾರ್ವಜನಿಕ ಸಂಚಾರಕ್ಕೆ ಸಮಸ್ಯೆ ಉಂಟು ಮಾಡಿದ್ದಾರೆ. ಒಟ್ಟಾರೆ ಚುನಾವಣಾ ಮಾದರಿ ನೀತಿ ಸಂಹಿತೆ ಉಲ್ಲಂಘಿಸಿದ್ದಾರೆಂದು ಆರೋಪಿಸಿ ದೂರನ್ನು ನೀಡಲಾಗಿದೆ. ಸೂಕ್ತ ಭದ್ರತೆಗೆ ಕೋರಿದ್ದ ಟಿವಿಕೆ ಪಕ್ಷ ಈ ಹಿಂದೆ ಕರೂರು ಕಾರ್ಯಕ್ರಮದಲ್ಲಿ ಕಾಲ್ತುಳಿತ ಸಂಭವಿಸಿ ಸುಮಾರು 40 ಮಂದಿ ಮೃತಪಟ್ಟಿದ್ದರು. ಅಂತಹ ಮತ್ತೊಂದು ಘಟನೆ ಆಗದಂತೆ ಎಚ್ಚರ ವಹಿಸಿದ್ದ ಟಿವಿಕೆ ಪಕ್ಷವು ಇತ್ತೀಚೆಗೆ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರಾದ ಅರ್ಚನಾ ಪಟ್ನಾಯಕ್ ಅವರನ್ನು ಭೇಟಿ ಮಾಡಿ ಚುನಾವಣಾ ಪ್ರಚಾರದಲ್ಲಿ ಅಗತ್ಯ ಭದ್ರತೆ ಒದಗಿಸುವಂತೆ ಕೋರಿತ್ತು. ಅದಾಗಿ ಒಂದೇ ದಿನದ ಅಂತರದಲ್ಲಿ ವಿಜಯ್ ಅವರ ಮೇಲೆ ದೂರು ದಾಖಲಾಗಿದೆ. ಇದರ ಹಿಂದೆ ರಾಜಕೀಯ ತಂತ್ರವೂ ಇದೆ ಎಂದು ಟಿವಿಕೆ ಪಕ್ಷದ ಸದಸ್ಯರು, ವಿಜಯ್ ಬೆಂಬಲಿಗರು ಇದೀಗ ಆರೋಪವನ್ನು ಮಾಡ್ತಿದ್ದಾರೆ. ಸೋಮವಾರ ನಾಮಪತ್ರ ಸಲ್ಲಿಕೆ ವೇಳೆ ಸಾಕಷ್ಟು ಜನರು ಸೇರಿದ್ರು. ಈ ಬಾರಿ ತಮಿಳುನಾಡು ಜನರ ಸೇವೆ ಮಾಡಲು ಟಿವಿಕೆ ಪಕ್ಷಕ್ಕೆ ಆಶೀರ್ವದಿಸುವಂತೆ ಕೋರಿದ್ರು. ಜೊತೆಗೆ ಹಾಲಿ ಆಡಳಿತ ಪಕ್ಷ ಡಿಎಂಕೆ ಅಭಿವೃದ್ಧಿ ಮಾಡಿಲ್ಲ, ಭ್ರಷ್ಟಾಚಾರದಲ್ಲಿ ತೊಡಗಿದೆ. ಟಿವಿಕೆ ಪಕ್ಷ ಅಧಿಕಾರಕ್ಕೆ ಬಂದಲ್ಲಿ ಯಾವುದೇ ರೀತಿಯ ಭ್ರಷ್ಟಾಚಾರದಲ್ಲಿ ತೊಡಗುವುದಿಲ್ಲ ಎಂದು ಅವರು ಜನರಿಗೆ ಭರವಸೆಯನ್ನು ನೀಡಿದ್ದಾರೆ. ಇದು ರಾಜ್ಯದಲ್ಲಿ ಭಾರಿ ಚರ್ಚೆ ಆಗ್ತಾ ಇದೆ. ಅದೇನೇ ಆಗಲಿ, ಮುಂದಿನ ದಿನಗಳಲ್ಲಿ ವಿಜಯ್ ಚುನಾವಣಾ ಅಬ್ಬರ ಹೇಗೆಲ್ಲ ಇರುತ್ತೆ, ಎಷ್ಟು ಕ್ಷೇತ್ರಗಳಲ್ಲಿ ಗೆಲುವು ಅವರ ಪಾಲಾಗುತ್ತೆ ಎಂಬುದನ್ನು ಕಾದು ನೋಡಬೇಕಾಗಿದೆ.